ಕಾವೇರಿ ನೀರು ಹಂಚಿಕೆ ವಿವಾದಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ಮತ್ತು ತಮಿಳುನಾಡಿನ ನಡುವೆ ಸಂಘರ್ಷ ಹಾಗೂ ಸಂಕಷ್ಟದ ವಾತಾವರಣ ನಿರ್ಮಾಣವಾಗಿದೆ. ಇದೇನ್ ಹೊಸದೇನಲ್ಲ. ನಮ್ಮ ಕರ್ನಾಟಕ ಮತ್ತೆ ತಮಿಳುನಾಡು ಯಾವಾಗ್ಲೂ ಕಾವೇರಿ ವಿಚಾರಕ್ಕೆ ಏನಾರು ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗು ಜಗಳವನ್ನ ಆಡ್ತಾ ಇರುತ್ತೆ. ಆದ್ರೆ ಈ ಸಲ ಏನಕ್ಕಾಗಿದೆ? ತಮಿಳುನಾಡಿಗೆ 15 ದಿನಗಳವರೆಗೆ 3500 ಕ್ಯೂಸೆಟ್ ನೀರನ್ನು ಹಂಚುವಂತೆ ಕಾವೇರಿ ನೀರು ನಿಯಂತ್ರಣ ಸಮಿತಿ ಶಿಫಾರಸನ್ನ ಮಾಡಿತ್ತು. ಆದ್ರೆ ನಮ್ಮ ರಾಜ್ಯ ಸರ್ಕಾರ ಯಾವುದೇ ಕಾರಣಕ್ಕೂ ನಾವು ನೀರನ್ನ ಬಿಡೋದಿಲ್ಲ ಅಂತ ಪಟ್ಟನ್ನ ಹಿಡಿದಿತ್ತು. ಇದರ ಬೆನ್ನಲ್ಲೇ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಸಭೆಯನ್ನ ಕರೆದಿತ್ತು. ಹಾಗಾದ್ರೆ ಮುಂದೆ ಏನು ಅನ್ನೋ ಪ್ರಶ್ನೆ ಎಲ್ರಿಗೂ ಕೂಡ ಕಾಡ್ತಾ ಇದೆ. ಮೊದಲನೇದಾಗಿ ಈ ಕಾವೇರಿ ವಿಚಾರ ಏನು? ಇದಕ್ಕೆ ಒಂದು ದೊಡ್ಡ ಇತಿಹಾಸವೇ ಇದೆ ಅಂತಾನೆ ಹೇಳ್ಬೋದು. ಮೊದಲನೇದಾಗಿ ಕಾವೇರಿ ವಿವಾದ ಅಂದ್ರೇನು ಬನ್ನಿ ನೋಡೋಣ. ಕರ್ನಾಟಕ ಮತ್ತು ತಮಿಳು ರಾಜ್ಯಗಳ ನಡುವೆ ಕಾವೇರಿ ನೀರು ಹಂಚಿಕೆ ವಿವಾದಕ್ಕೆ ಹಲವು ದಶಕಗಳ ಇತಿಹಾಸವಿದೆ ಅಂತಾನೆ ಹೇಳ್ಬೋದು. ಇನ್ನು ವಿಚಾರಕ್ಕೆ ಬರೋದಾದ್ರೆ ಮದ್ರಾಸ್ ಪ್ರೆಸಿಡೆನ್ಸಿ ಮತ್ತು ಮೈಸೂರು ಸಂಸ್ಥಾನದ ನಡುವೆ 1892ರಲ್ಲಿ ಹಾಗೂ 1924ರಲ್ಲಿ ಒಂದು ಒಪ್ಪಂದ ಕೂಡ ಆಗಿತ್ತು. ಒಪ್ಪಂದದ ಪ್ರಕಾರ ಮೈಸೂರು ಸಂಸ್ಥಾನದ ಜಲಾಶಯದಲ್ಲಿ ಸಂಗ್ರಹ ಆಗಿರುವಂತ ನೀರನ್ನ ತಮಿಳುನಾಡಿಗೆ ಬಿಡ್ಬೇಕು ಅನ್ನೋದೊಂದು ಒಪ್ಪಂದ ಆಗಿತ್ತು. ಬಟ್ ಆದ್ರೆ ಸಮಸ್ಯೆ ಎಲ್ಲಿಂದ ಆಯ್ತು? ಹಾಗಿದ್ರೆ ಒಪ್ಪಂದದ ಪ್ರಕಾರ ಪ್ರತಿ ಸಲನು ನೀರ್ ಬಿಡ್ಬೇಕಾಗಿತ್ತಲ್ವಾ? ಸಮಸ್ಯೆ ಎಲ್ಲಿಂದ ಸ್ಟಾರ್ಟ್ ಆಯ್ತು? ಹಾಗಾದ್ರೆ ಸಮಸ್ಯೆ ಸ್ಟಾರ್ಟ್ ಆಗಿದ್ದು ಎಲ್ಲಿಂದ ಅಂತ ಅಂದ್ರೆ, ವಾಡಿಕೆಗಿಂತ ಮಳೆ ಬಿದ್ದಾಗ ಕಡಿಮೆ ಆದಾಗ ನೀರನ್ನ ಬಿಡೋದು ಕಷ್ಟವಾಗ್ತಿತ್ತು ಅಂತ ಹೇಳಲಾಗ್ತಾ ಇದೆ. ಇಲ್ಲ ನಾರ್ಮಲ್ ಆಗಿ ಮಳೆ ಬಿದ್ದು ಸರಿಯಾಗಿ ನೀರಿದ್ರೆ ಪ್ರಾಪರ್ ಆಗಿ ನೀರನ್ನ ಬಿಡ್ತಾ ಇದ್ರು. ಬಟ್ ಯಾವಾಗ ಬರಗಾಲ ಸ್ಟಾರ್ಟ್ ಆಗ್ತಿತ್ತು, ಯಾವಾಗ ಮಳೆ ನೀರು ಕೊರತೆ ಆಗ್ತಿತ್ತು, ಆಗ ನಮಗೆ ನೀರಿಲ್ಲ, ಸೊ ಅವ್ರಿಗೆ ಹೇಗ್ ಬಿಡೋದು ಅನ್ನೋದು ಯೋಚನೆ ಕೂಡ ಬರ್ತಾ ಇತ್ತು. ಸೊ ಆ ಟೈಮಲ್ಲಿ ಸಮಸ್ಯೆ ಕೂಡ ಉಂಟಾಗ್ತಿತ್ತು ಅಂತ ಹೇಳಾಗುತ್ತೆ. ಇನ್ನ ಬರಗಾಲ ಬಂದಾಗ ಯಾವುದೇ ರೀತಿ ಯಾವ ರಾಜ್ಯಕ್ಕೆ ಎಷ್ಟೆಷ್ಟು ನೀರನ್ನ ಹಂಚಿಕೆಯನ್ನ ಮಾಡ್ಬೇಕು ಅಂತ ಇದುವರೆಗೂ ಸುಪ್ರೀಂ ಕೋರ್ಟ್ ಯಾವುದೇ ಕೂಡ ಆದೇಶವನ್ನ ನೀಡಿಲ್ಲ. ಅಂದ್ರೆ ಮಳೆ ಬರ್ದೇ ಇದ್ದಾಗ ಹೇಗ್ ಹಂಚ್ಬೇಕು ಅಂತ ಸುಪ್ರೀಂ ಕೋರ್ಟ್ ಇದುವರೆಗೂ ಆದೇಶವನ್ನ ನೀಡಿಲ್ಲ. ಆದರೆ ಮಳೆ ಬಂದಾಗ ಯಾವ ರಾಜ್ಯಕ್ಕೆ ಎಷ್ಟೆಷ್ಟು ನೀರನ್ನ ಹಂಚಿಕೆಯನ್ನ ಮಾಡ್ಬೇಕು ಅಂತ ಸುಪ್ರೀಂ ಕೋರ್ಟ್ 2018ರಲ್ಲಿ ಆದೇಶವನ್ನ ನೀಡಿದೆ. ಇನ್ನ ಆದೇಶದ ಪ್ರಕಾರ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ವಾಡಿಕೆಯಾದಷ್ಟು ಮಳೆಯಾದರೆ ವಾರ್ಷಿಕ ಅಂದ್ರೆ 740 TMC ನೀರು ಲಭ್ಯವಿರುತ್ತದೆ. ಅಂದ್ರೆ ಪ್ರಾಪರ್ ಆಗಿ ಮಳೆ ಆದ್ರೆ 740 TMC ನೀರ್ ಇದ್ದೇ ಇರುತ್ತೆ. ಆಗ ಯಾವ್ಯಾವ ರಾಜ್ಯಕ್ಕೆ ಎಷ್ಟೆಷ್ಟು ನೀರನ್ನ ಬಿಡ್ಬೇಕು ಅಂತ ಸುಪ್ರೀಂ ಕೋರ್ಟ್ ಆದೇಶವನ್ನ ನೀಡಿತ್ತು. ಇನ್ನ ಕರ್ನಾಟಕದ ಪಾಲನ ನೋಡೋದಾದ್ರೆ 284 TMC ನೀರನ್ನ ಬಿಡ್ಬೇಕು. ತಮಿಳುನಾಡಿಗೆ 404 TMC, ಹಾಗೆ ಕೇರಳಕ್ಕೆ 30 TMC, ಇನ್ನ ಪುದುಚೇರಿಗೆ 7 TMC ನೀರನ್ನ ಬಿಡ್ಬೇಕು ಅಂತ ಸರ್ವೋಚ್ಚ ನ್ಯಾಯಾಲಯ ಆದೇಶವನ್ನ ನೀಡಿತ್ತು. ಅದಕ್ಕೆ ಎಲ್ಲಾ ರಾಜ್ಯಗಳು ಕೂಡ ಒಪ್ಪಿಗೆಯನ್ನ ಸಮ್ಮತಿಸಿದ್ರು. ಆದ್ರೆ ಪದೇ ಪದೇ ಈ ಇಶ್ಯೂ ಏನಕ್ಕಾಗುತ್ತೆ ಅಂತ ನಾನು ಆಗ್ಲೇ ಹೇಳಿದ್ನಲ್ಲ, ಮೇನ್ಲಿ ಬರಗಾಲ ಬಂದಾಗ ನಮಗೆ ನೀರಿನ ಕೊರತೆ ಇತ್ತು ಅಂದಾಗ ಬೇರೆ ರಾಜ್ಯಗಳಿಗೆ ನೀರನ್ನ ಹೇಗೆ ಬಿಡೋದು ಅನ್ನೋದು ಎಲ್ಲರ ಪ್ರಶ್ನೆ ಕೂಡ ಆಗಿತ್ತು. ಇದು ಕಾವೇರಿ ಕಣಿವೆಯ 4 ಜಲಾಶಯಗಳಿಗೆ ಸಂಚಿತ ಒಳಹರಿವು ಅಂದ್ರೆ 30 ವರ್ಷಗಳ ಸರಾಸರಿಗಿಂತ 65% ಅಷ್ಟು ನೀರು ಕಡಿಮೆ ಆಗಿದೆ ಈ ಸಲ. ಇನ್ನ ಜಲಾಶಯಗಳಲ್ಲಿ ಪ್ರಸ್ತುತ ನೀರಿನ ಸಂಗ್ರಹವು ಕೂಡ ಕಡಿಮೆ ಇದೆ ಅಂತ ಹೇಳಲಾಗ್ತಾ ಇದೆ. ನಮ್ಗೆ ಕುಡಿಯೋಕ್ ನೀರಿಲ್ಲ, ಇನ್ನ ಬೇರೆ ರಾಜ್ಯಕ್ಕೆ ಹೇಗೆ ಬಿಡಬೇಕು ಅನ್ನೋದು ಒಂದು ಪ್ರಶ್ನೆ ಆಗಿದೆ. ಇನ್ನ ನಿಗದಿತ 3500 ಕ್ಯೂಸೆಟ್ಗಳ ನೀರನ್ನ ಖಚಿತಪಡಿಸಬೇಕು ಅಂತ ರಾಜ್ಯಕ್ಕೆ ಮನವಿಯನ್ನ ಸಲ್ಲಿಸಲಾಗಿತ್ತು. ಆದ್ರೆ ರಾಜ್ಯದಲ್ಲಿ ಮಳೆ ಬರಗಾಲ ಸ್ಟಾರ್ಟ್ ಆಗಿದೆ. ಇನ್ನ ನಮ್ಮ ರಾಜ್ಯದಲ್ಲಿ ಮಳೆ ಕೊರತೆ ಉಂಟಾಗಿ ಜಲಾಶಯ 36 TMC ನೀರು ಬಂದಿದೆ ಅಷ್ಟೇ ಅಂತ ಹೇಳಲಾಗ್ತಾ ಇದೆ. ಸೊ ಹಂಗಿದ್ದಾಗ ನಾವು ಬೇರೆ ರಾಜ್ಯಗಳಿಗೆ ನೀರನ್ನ ಹೇಗೆ ಬಿಡಬಹುದು ಅಂತ ರಾಜ್ಯ ಸರ್ಕಾರ ಪ್ರಶ್ನೆಯನ್ನ ಕೂಡ ಮಾಡಿದೆ. ಕರ್ನಾಟಕದಿಂದ ತಮಿಳುನಾಡಿಗೆ ನೀರನ್ನ ಬಿಡೋದಕ್ಕೆ ಸಾಧ್ಯವಿಲ್ಲ ಅಂತ ಜಲಸಂಪನ್ಮೂಲ ಇಲಾಖೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಸ್ಪಷ್ಟನೆಯನ್ನ ನೀಡಿದ್ದಾರೆ. ಇನ್ನ ಕನ್ನಡ ಪರ ಸಂಘಟನೆಗಳು ಎಚ್ಚರಿಕೆಯನ್ನ ನೀಡಿದ್ದಾರೆ ರಾಜ್ಯ ಸರ್ಕಾರಕ್ಕೆ. ಅಂದ್ರೆ ಕರ್ನಾಟಕವು ಮುಂದಿನ 15 ದಿನಗಳ ಕಾಲ 3500 ಕ್ಯೂಸೆಟ್ ನೀರನ್ನ ತಮಿಳುನಾಡಿಗೆ ಬಿಡಬಾರ್ದು, ಯಾವುದೇ ಕಾರಣಕ್ಕೂ ಬಿಡಬಾರ್ದು, ನಮ್ಮ ರಾಜ್ಯದ ಒಳಿತನ್ನ ನೋಡ್ಬೇಕು ಅಂತ ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರಂತ ನಾರಾಯಣಗೌಡ್ರು ಸರ್ಕಾರಕ್ಕೆ ಮನವಿಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಇನ್ನ ಈ ವಿವಾದಕ್ಕೆ ಸಂಬಂಧಿಸಿದಂತೆ ನಮ್ಮ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಒಂದು ಹೇಳಿಕೆಯನ್ನ ನೀಡಿದ್ದಾರೆ. ತಮಿಳುನಾಡಿಗೆ ಕಾವೇರಿ ನೀರು ಹರಿಸುವ ವಿಚಾರಕ್ಕೆ ಕಾವೇರಿ ನೀರು ನಿಯಂತ್ರಣ ಸಮಿತಿ ಆದೇಶದ ವಿರುದ್ಧ ಕಾವೇರಿ ನೀರು ಸಂಗ್ರಹಣಾ ಪ್ರಾಧಿಕಾರಕ್ಕೆ ದೂರನ್ನ ಸಲ್ಲಿಸಿದ್ದೀವಿ. ರಾಜ್ಯ ಸರ್ಕಾರ ಯಾವುದೇ ಕಾರಣಕ್ಕೂ ನೀರನ್ನ ಬಿಡೋದಿಲ್ಲ ಅಂತ ಕೂಡ ನಮ್ಮ ಮುಖ್ಯಮಂತ್ರಿ DK ಶಿವಕುಮಾರ್ ಹೇಳಿಕೆಯನ್ನ ನೀಡಿದ್ದಾರೆ. ಕೊನೆಯದಾಗಿ ಹೇಳೋದಾದ್ರೆ, ಕಾಲಕ್ಕೆ ತಕ್ಕಂತೆ ಮಳೆ ಆದ್ರೆ ಬೇರೆ ರಾಜ್ಯಕ್ಕೂ ನಾವು ನೀರನ್ನ ಬಿಡಬಹುದು. ಆದ್ರೆ ನಮಗೆ ಕುಡಿಯಲು ನೀರಿಲ್ಲ ಅಂತ ಅಂದಾಗ ಬೇರೆ ರಾಜ್ಯಕ್ಕೆ ಬಿಡೋದು ಹೇಗೆ?
ಇದಕ್ಕೆ ನಮ್ಮ ಸರ್ಕಾರವು ಕೂಡ ಸಮ್ಮತಿಯನ್ನು ಒಪ್ಪಲ್ಲ ಅಂತ ಸ್ಪಷ್ಟವಾಗಿದೆ. ಯಾಕಂದ್ರೆ ನಮ್ಮ ಮುಖ್ಯಮಂತ್ರಿಗಳು ಕೂಡ ಅದೇ ಸ್ಟೇಟ್ಮೆಂಟ್ ಅನ್ನ ನೀಡಿದ್ದಾರೆ. ಹಾಗಿದ್ರೆ ಈ ಕಾವೇರಿ ವಿವಾದ ಎಲ್ಲಿಗೆ ಮುಟ್ಟುತ್ತೆ ಅಂತ ಕಾದ್ ನೋಡ್ಬೇಕಾಗಿದೆ.